ಸೊ ಇವತ್ತು ಫ್ರೆಂಡ್ಸ್ ಏನಪ್ಪ ಅಂತಂದ್ರೆ ಅಧ್ಯಾಯ 5 7ನೇ ತರಗತಿದು ಭೌತ ಮತ್ತು ರಾಸಾಯನಿಕ ಬದಲಾವಣೆ LBA ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡ್ಕೊತಾ ಹೋಗೋಣ. ಕಲಿಕಾ ಫಲ 1 ನೋಡಿ, ಭೌತ ಮತ್ತು ರಾಸಾಯನಿಕ ಬದಲಾವಣೆಗಳನ್ನು ಗುರುತಿಸುವುದು. ಸೊ ಇದರಲ್ಲಿ 1ನೇ ಪ್ರಶ್ನೆ, ಸಕ್ಕರೆಯನ್ನು ನೀರಿನಲ್ಲಿ ಕರಗಿಸಲಾಗಿದೆ, ಆಗ ಅದು ಇದಕ್ಕೆ ಉದಾಹರಣೆಯಾಗಿದೆ. 1ನೇದು ರಾಸಾಯನಿಕ ಬದಲಾವಣೆ, 2ನೇದು ಭೌತ ಬದಲಾವಣೆ, 3ನೇ ತಟಸ್ಥ, 4ನೇದು ಏನಪ್ಪ ಅಂತಂದ್ರೆ ಜೈವಿಕ ಬದಲಾವಣೆ ಅಂತಂದ್ರೆ ಇದೇನಾಗ್ತಪ್ಪ ಅಂತಂದ್ರೆ ಭೌತ ಬದಲಾವಣೆ ಉದಾಹರಣೆ ಆಗ್ತದೆ. ಯಾಕಪ್ಪ ಅಂತಂದ್ರೆ ಅದು ನಾನು 5 ಅಂಶಗಳು ಹೇಳಿದ್ದು ನೋಡ್ರಿ. ರಾಸಾಯನಿಕ ಬದಲಾವಣೆ ಆಗಬೇಕಪ್ಪ ಅಂತಂದ್ರೆ ಉಷ್ಣ, ಬೆಳಕು ಮತ್ತು UV ರೇಸ್ಗಳು, ವಾಸನೆ ಬರಬೇಕು, ಶಬ್ದ ಅಲ್ಲಿ ಬರಬೇಕು ಮತ್ತು ಹೊಸ ವಸ್ತು ಉತ್ಪನ್ನ ಆಗಬೇಕು. ಏನಪ್ಪ ಅಂದರೆ ಇಲ್ಲಿ ಯಾವುದೂ ಆಗ್ತಾಯಿಲ್ಲ, ಹಾಗಾಗಿ ಇದೇನಪ್ಪ ಅಂತಂದ್ರೆ ಭೌತ ಬದಲಾವಣೆ ಆಗ್ತಾಯಿದೆ. 2ನೇ ಪ್ರಶ್ನೆ, ಗುಂಪಿಗೆ ಸೇರಿದ ಪದವನ್ನು ಗುರುತಿಸಿ ಅಂತಂದ್ರೆ ಆಹಾರ ಜೀರ್ಣವಾಗೋದು, ದ್ರಾಕ್ಷಾರಸ ಏನಪ್ಪ ಅಂತಂದ್ರೆ ದ್ರಾಕ್ಷಾರಸೋದು, ಹುದುಗುವಿಕೆ, ಹಣ್ಣುಗಳು ಮಾಗುವುದು, ಮಂಜುಗಡ್ಡೆ ಕರಗುವುದು. ಸೊ ಇಲ್ಲಿ ನೋಡ್ರಿ, ಮಂಜುಗಡ್ಡೆ ಕರಗುವುದು ಏನಪ್ಪ ಅಂದ್ರೆ ಇಲ್ಲಿ ನಮಗೆ ಭೌತ ಬದಲಾವಣೆ ಆಗ್ತಾಯಿದೆ. ಹಾಗಾಗಿ ಉಳಿಕಿದ 3 ಏನಪ್ಪ ಅಂತಂದ್ರೆ ರಾಸಾಯನಿಕ ಬದಲಾವಣೆ. ಹಾಗಾಗಿ 4ನೇದು ಏನಪ್ಪ ಅಂತಂದ್ರೆ ಇಲ್ಲಿ ಸೇರಿದ ಪದ ಅಂತ ಹೇಳ್ಬೋದು ನಾವು. ನೆಕ್ಸ್ಟ್, ಒಬ್ಬ ರೈತನು ವ್ಯವಸಾಯಕ್ಕೆ ಬಳಸಿದ ಕೃಷಿ ಉಪಕರಣಗಳಾದ ಹಾರೆ, ಗುದ್ದಲಿಗಳು ತುಕ್ಕು ಹಿಡಿದಿವೆ. ಇದು ಬದಲಾವಣೆಗೆ ಉದಾಹರಣೆ ಅಂತಂದ್ರೆ ತುಕ್ಕು ಹಿಡಿದಪ್ಪ ಅಂತಂದ್ರೆ ಇದು ರಾಸಾಯನಿಕ ಬದಲಾವಣೆಗೆ ಏನಪ್ಪ ಅಂತಂದ್ರೆ ಉದಾಹರಣೆ ಆಗ್ತದೆ. ಸೊ ನೆಕ್ಸ್ಟ್ ಈಗ ಫ್ರೆಂಡ್ಸ್ 4ನೇ ಪ್ರಶ್ನೆ ಏನಪ್ಪ ಅಂತಂದರೆ, ಈಗ 4ನೇ ಪ್ರಶ್ನೆ ನೋಡಿ ಫ್ರೆಂಡ್ಸ್, ಭೌತ ಬದಲಾವಣೆಗೆ ಸಂಬಂಧಿಸಿದಂತೆ ಇವುಗಳಲ್ಲಿ ತಪ್ಪಾದ ಹೇಳಿಕೆಯನ್ನು ಗುರುತಿಸಿ. ಅಂದರೆ ಭೌತ ಬದಲಾವಣೆ, ಹೊಸ ವಸ್ತು ಉತ್ಪತ್ತಿಯಾಗುತ್ತದೆ. ನಿಮಗೆ ಗೊತ್ತಿದೆ ಅದಲ್ಲ, ಭೌತ ಬದಲಾವಣೆದ ಹೊಸ ವಸ್ತು ಉತ್ಪತ್ತಿನೇ ಆಗೋದಿಲ್ಲ. ಸೊ ಹಾಗಾಗಿ ಏನಪ್ಪ ಅಂತಂದ್ರೆ ಇದರಲ್ಲಿ ಈ ಆಪ್ಷನ್ನೇ ತಪ್ಪು. B ಏನು ಕೊಟ್ಟೆ, ಪರಾವರ್ತಿತ ಬದಲಾವಣೆ ಆಗಿರುತ್ತದೆ. ಹೌದು, ಆಕಾರ, ಗಾತ್ರ, ಬಣ್ಣದಲ್ಲಿ ಬದಲಾವಣೆ ಆಗ್ತದೆ. ಪದಾರ್ಥ ಸ್ಥಿತಿ ಬದಲಾವಣೆ ಆಗ್ತದೆ. ಆಕಾರ, ಗಾತ್ರ, ಬಣ್ಣ, ಸ್ಥಿತಿ ಇವು ಹೇಳಿದೆ. ಆದರೆ ಹೊಸ ವಸ್ತು ಉತ್ಪತ್ತಿ ಆಗೋದಿಲ್ಲ, ಅದು ಭೌತ ಬದಲಾವಣೆ. 5ನೇ ಪ್ರಶ್ನೆ ನೋಡಿ, ಭೌತ ಬದಲಾವಣೆಗೆ ಉದಾಹರಣೆಯಾಗಿದೆ. ಯಾವುದು? ದಾರವನ್ನು ತುಂಡುಗಳಾಗಿ ಕತ್ತರಿಸುವುದು, ಮಂಜುಗಡ್ಡೆ ಕರಗಿ ಏನಪ್ಪ ಅಂತಂದ್ರೆ ನೀರಾವಿಯಾಗುವುದು, ಸೀಮೆ ಸುಣ್ಣವನ್ನು ಪುಡಿಯಾಗಿಸುವುದು. ಮೇಲಿನ ಎಲ್ಲವು ಅಂತಂದರೆ ಇಲ್ಲಿ ಮೇಲಿನ ಎಲ್ಲವು ಏನಪ್ಪ ಅಂತಂದರೆ ಇಲ್ಲಿ ಭೌತ ಬದಲಾವಣೆಗೆ ಉದಾಹರಣೆಯಾಗಿದೆ ಅಂತ ಹೇಳ್ಬೋದು. ನೆಕ್ಸ್ಟ್ 6ನೇ ಪ್ರಶ್ನೆ, ರಾಸಾಯನಿಕ ಬದಲಾವಣೆ ಉದಾಹರಣೆ. ಮೆಗ್ನೀಷಿಯಂ ಉರಿಯುವುದು, ಪಟಾಕಿ ಸಿಡಿಯುವುದು, ದ್ಯುತಿ ಸಂಶ್ಲೇಷಣೆ, ಮೇಲಿನ ಎಲ್ಲವು ಅಂತಂದರೆ ಮೇಲಿನ ಎಲ್ಲವು ಏನಪ್ಪ ಅಂತಂದ್ರೆ ರಾಸಾಯನಿಕ ಬದಲಾವಣೆ ಉದಾಹರಣೆ. ನೆಕ್ಸ್ಟ್ 7ನೇ ಪ್ರಶ್ನೆ, ಎಲೆಗಳಿಂದ ಗೊಬ್ಬರ ತಯಾರಿಸುವುದು, ಡ್ಯಾಶ್ ಬದಲಾವಣೆ ಉದಾಹರಣೆಯಾಗಿದೆ. ಎಲೆಗಳಿಂದ ಗೊಬ್ಬರ ತಯಾರಿಸುವುದು ಭೌತ ಬದಲಾವಣೆನ, ರಾಸಾಯನಿಕ ಬದಲಾವಣೆನ, ಜೈವಿಕ ಬದಲಾವಣೆ ಯಾವುದೂ ಇಲ್ಲ ಅಂತ. ಎಲೆಗಳಿಂದ ಏನಪ್ಪ ಅಂತ ಗೊಬ್ಬರ ತಯಾರಿಸೋದು ಏನಪ್ಪ ಅಂತಂದ್ರೆ ಕೆಲವು ಬ್ಯಾಕ್ಟೀರಿಯಾಗಳು ಅವುಗಳಿಗೆ ವಿಭಜಿಸ್ತವೆ. ಹಾಗಾಗಿ ಅಲ್ಲಿ ಏನಪ್ಪ ಅಂದ್ರೆ ರಾಸಾಯನಿಕ ಕ್ರಿಯೆ ಏನಪ್ಪ ಅಂದ್ರೆ ನಡೀತದೆ. ಹಾಗಾಗಿ ಇದು ಏನಪ್ಪ ಅಂತಂದ್ರೆ 7ನೇದು ರಾಸಾಯನಿಕ ಬದಲಾವಣೆಗೆ ಉದಾಹರಣೆ ಆಗ್ತದೆ. ನೆಕ್ಸ್ಟ್ ಕಲಿಕಾ ಫಲ 2 ನೋಡಿ. ಕಲಿಕಾ ಫಲ 2 ಏನು ಕೊಟ್ಟವ್ರಪ್ಪ ಅಂತಂದ್ರೆ ಭೌತ ಬದಲಾವಣೆ ಮತ್ತು ರಾಸಾಯನಿಕ ಬದಲಾವಣೆಗಳನ್ನು ವ್ಯತ್ಯಾಸಿಸುವರು. ಅಂದರೆ ಈಗ ಭೌತ ಬದಲಾವಣೆ ಮತ್ತು ರಾಸಾಯನಿಕ ಬದಲಾವಣೆ ವ್ಯತ್ಯಾಸಿಸುವರು. ಈ ಕಾರ್ಬನ್ ಡೈಆಕ್ಸೈಡ್ ಸುಣ್ಣದ 1ನೇ ಪ್ರಶ್ನೆ, ಕಾರ್ಬನ್ ಡೈಆಕ್ಸೈಡನ್ನು ಸುಣ್ಣ ತಿಳಿ ನೀರಿನಿಂದ ಹಾಯಿಸಿದಾಗ ಬಿಳಿ ಬಣ್ಣ ದೊರೆಯಲು ಕಾರಣವಾಗುವ ಲವಣ ಯಾವುದಪ್ಪ ಅಂತಂದರೆ ಇಲ್ಲಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ಆಗುತ್ತೆ. ಇಲ್ಲಿ CaCO3 ಏನಪ್ಪ ಅಂತಂದ್ರೆ ಕಾರಣ ಆಗುತ್ತೆ. ಸೊ 2ನೇ ಪ್ರಶ್ನೆ, LPG ಸಿಲಿಂಡರ್ನಲ್ಲಿರುವ ದ್ರವ ರೂಪದ ಇಂಧನ ಹೊರಬರುವಾಗ ಅನಿಲವಾಗುವುದು ಈ ಬದಲಾವಣೆ ಆಗಿದೆ. ರಾಸಾಯನಿಕ ಬದಲಾವಣೆ, ಭೌತಿಕ ಬದಲಾವಣೆ, ಸ್ಥಾನ ಬದಲಾವಣೆ, ಸ್ಥಿತಿ ಬದಲಾವಣೆ ಅಂತಂದ್ರೆ ಇದೇನಪ್ಪ ಅಂತಂದ್ರೆ ಭೌತಿಕ ಬದಲಾವಣೆ ಆಗ್ತದೆ. ಯಾಕಂತಂದ್ರೆ ಅಲ್ಲಿ ಸ್ಥಿತಿ ಅದಲ್ಲ, ಅದು LPG ಇರ್ತಕ್ಕಂಥದ್ದು ಅದು ದ್ರವ ರೂಪದಲ್ಲಿರ್ತಕ್ಕಂಥ ಸ್ಥಿತಿ ಏನಾಗ್ತದೆ, ಅನಿಲ ರೂಪದ ಬರ್ತದೆ. ಅದು ಸ್ವಲ್ಪ ಸ್ಥಿತಿ ಬದಲಾವಣೆ ಆಗ್ತಾಯಿದೆ. ಸೊ ಅಲ್ಲಿ ಯಾವುದೇ ರೀತಿ ಏನಪ್ಪ ಅಂತಂದ್ರೆ ಅಲ್ಲಿ ಉಷ್ಣ ಇಲ್ಲ, ಏನಿಲ್ಲ, ಅದು ಇದ್ದಿದ್ದ ವಾಸನೆಯೇ ಬರುತ್ತೆ. ಸೊ ಅವೆಲ್ಲ ಏನಪ್ಪ ಅಂದ್ರೆ ಭೌತ ಬದಲಾವಣೆಗೆ ಇದು ಉದಾಹರಣೆಯಾಗಿದೆ. ನೆಕ್ಸ್ಟ್ ನೋಡಿ, ಈಗ 3ನೇ ಪ್ರಶ್ನೆ ನೋಡಿ. 3ನೇ ಪ್ರಶ್ನೆ ಏನಪ್ಪ ಅಂತಂದ್ರೆ ಹೊಂದಿಸಿ ಬರೆದಾಗ ಸರಿಯಾದ ಕ್ರಮ. ಕಬ್ಬಿಣ ತುಕ್ಕು ಹಿಡಿಯುವುದು, ಕತ್ತರಿಸಿದ ಸೇಬು, ಪಟಾಕಿಯ ಸ್ಫೋಟ ಅಂತ, ಮತ್ತು ಓಝೋನ್ ಪದ. ಈ ಓಝೋನ್ ಪದರ ಏನು ಮಾಡ್ತಪ್ಪ ಅಂತಂದ್ರೆ ಅತಿ ನೇರಳೆ ಕಿರಣಗಳ ಹೀರಿಕೆ ಮಾಡುತ್ತದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಪಟಾಕಿಯ ಸ್ಫೋಟ ಏನಪ್ಪ, ಪಟಾಕಿಯ ಸ್ಫೋಟ
ಬೆಳಕು ಶಬ್ದ ಅನಿಲ ಉತ್ಪತ್ತಿ ಆಗ್ತದೆ. ಇಲ್ಲಿ ಪಟಾಕಿ ಸ್ಫೋಟಲಿಂದ ಏನಾಗ್ತದೆ, ಬೆಳಕು ಬರ್ತದೆ, ಶಬ್ದ ಉತ್ಪತ್ತಿ ಆಗ್ತದೆ, ಅನಿಲ. ಮತ್ತು ಆಮೇಲೆ ಕತ್ತರಿಸಿ ಸೇಬು ಕಬ್ಬಿಣ ತುಕ್ಕು ಹಿಡಿಯೋದಪ್ಪ ಅಂತ ಇಲ್ಲಿ ನೋಡ್ರಿ. ಈ ಏನಪ್ಪ ಅಂತಂದ್ರೆ ಒಂದನೇದು ಅಂದ್ರೆ ನಾಲ್ಕನೇದು ಒಂದು ಇದು ಯಾವುದು ಅಂದರೆ ಇಲ್ಲಿ ನಾಲ್ಕನೇದು, ಇವು ಎರಡು ಏನಪ್ಪ ಅಂತಂದ್ರೆ ಕ್ಯಾನ್ಸಲ್, ಇವೆರಡು ಕ್ಯಾನ್ಸಲ್. ಸೊ ಈ ಒಂದು ನಾಲ್ಕನೇದಕ್ಕೆ ಏನಪ್ಪ ಅಂತಂದ್ರೆ ಒಂದು, ಆಮೇಲೆ ಮೂರನೇದಕ್ಕೆ ಏನಪ್ಪ ಅಂದ್ರೆ ಎರಡು. ಸೊ ನಾಲ್ಕನೇದಕ್ಕೆ ಒಂದು, ಮೂರನೇದಕ್ಕೆ ಎರಡಪ್ಪ ಅಂತಂದ್ರೆ ಇದೇ ಸರಿ ಹೋಗುತ್ತೆ. ಎರಡನೇದು ಏನಪ್ಪ ಅಂದ್ರೆ ಮೂರು. ಕತ್ತರಿಸಿ ಸೇಬು ಏನಪ್ಪ ಅಂತಂದ್ರೆ ಕಂದು ಬಣ್ಣಕ್ಕೆ ತಿರುಗ್ತದೆ. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಕಬ್ಬಿಣ ತುಕ್ಕು ಹಿಡಿಯುವುದು ಏನಾಗ್ತಪ್ಪ ಅಂತಂದ್ರೆ ನಿಧಾನಗತಿಯ ಪ್ರಕ್ರಿಯೆ, ನಿಧಾನವಾಗಿ ತುಕ್ಕು ಹಿಡಿತದೆ. ಸರಿನಾ? ನೆಕ್ಸ್ಟ್ 4ನೇ ಪ್ರಶ್ನೆ, ಕಬ್ಬಿಣದ ಆಕ್ಸೈಡ್ನ ರಾಸಾಯನಿಕ ಸೂತ್ರ Fe2O3 ಏನಪ್ಪ ಅಂತಂದ್ರೆ Fe2O3 ಏನಪ್ಪ ಅಂದ್ರೆ ಸರಿಯಾದ ಉತ್ತರ ಆಗ್ತದೆ. ಇದು ಎ ಉತ್ತರ ಸರಿಯಾದ ಉತ್ತರ ಆಗ್ತದೆ. ನೆಕ್ಸ್ಟ್ 5ನೇ ಪ್ರಶ್ನೆ ನೋಡಿ. 5ನೇ ಪ್ರಶ್ನೆ ಏನಪ್ಪ ಅಂತಂದರೆ, ಮೇಣದ ಬತ್ತಿ ಉರಿಯುವಾಗ ಕೆಳಗಿನ ಯಾವ ಹೇಳಿಕೆಯು ಸರಿಯಾಗಿದೆ? 1ನೇ ಹೇಳಿಕೆ, ಮೇಣವು ಕರಗಿ ಮತ್ತೆ ತಂಪಾದಾಗ ಘನರೂಪವಾಗುವುದು. ಆಮೇಲೆ ನೆಕ್ಸ್ಟ್ 2ನೇ ಹೇಳಿಕೆ, ಮೇಣವು ಉರಿಯುವುದರಿಂದ ರಾಸಾಯನಿಕ ಬದಲಾವಣೆಯಾಗಿ ಹೊಸ ಉತ್ಪನ್ನಗಳಾದ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರಾವಿ ಬಿಡುಗಡೆಯಾಗುತ್ತದೆ ಅಂತ. ಅಂದರೆ ಈ 1ನೇ ಹೇಳಿಕೆ ನೋಡಿ, ಮೇಣವು ಕರಗಿ ಮತ್ತೆ ತಂಪಾದಾಗ ಘನರೂಪ. ಅದು ತಂಪಾದಾಗ ಎಲ್ಲಿ ಘನರೂಪಕ್ಕೆ ಬರ್ತದೆ? ಈ ಮೇಣ ಕರಗಿದ ಮ್ಯಾಗ ಏನಪ್ಪ ಅಂತಂದ್ರೆ ಅದು ಅನಿಲ ರೂಪದಲ್ಲಿ ಹೋಗ್ಬಿಡ್ತದೆ ಅದು. ಸೊ ಹಾಗಾಗಿ ಇಲ್ಲಿ ಏನಪ್ಪ ಅಂತ, ಮೇಣವು ಉರಿಯುವುದರಿಂದ ರಾಸಾಯನಿಕ ಬದಲಾವಣೆಯಾಗಿ ಹೊಸ ಉತ್ಪನ್ನ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರಾವಿ ಏನಪ್ಪ ಅಂತಂದ್ರೆ ಬಿಡೋದು. ಸೊ ಹಾಗಾಗಿ ಇಲ್ಲಿ ಏನಪ್ಪ ಅಂತಂದ್ರೆ ಇಲ್ಲಿ ಹೇಳಿಕೆ 2 ಮಾತ್ರ ಸರಿ ಆಗ್ತದೆ. ನೆಕ್ಸ್ಟ್ 6ನೇ ಪ್ರಶ್ನೆ, ಸಮುದ್ರ ನೀರಿನಿಂದ ಉಪ್ಪನ್ನು ಪಡೆಯುವ ವಿಧಾನವನ್ನು ಹೇಗೆ ಅನ್ನೋನು ಅಂತಂದರೆ ಇದಕ್ಕೇನಪ್ಪ ಅಂತಂದ್ರೆ ಸ್ಫಟಿಕೀಕರಣ ಅಂತಾರ, ಆವಿಕರಣ ಅಂತಾರ, ನಿರ್ಜಲೀಕರಣ. ಮೇಲಿನ ಯಾವುದು ಅಲ್ಲಪ್ಪ ಅಂತಂದ್ರೆ ಸಮುದ್ರ ನೀರಿಂದ ಉಪ್ಪನ್ನು ಪಡೆಯುವ ವಿಧಾನವನ್ನು ಏನಪ್ಪ ಅಂತಂದ್ರೆ ನಾವು ಇಲ್ಲಿ ಏನಾಗ್ತದೆ ಅಲ್ಲೇನಪ್ಪ ಅಂತಂದ್ರೆ ಇದಕ್ಕೆ ನಾವು ಸ್ಫಟಿಕೀಕರಣ ಅಂತ ಹೇಳ್ತೇವೆ. ಸರಿನಾ? ನೆಕ್ಸ್ಟ್ 7ನೇ ಪ್ರಶ್ನೆ, ಅಸೆಟಿಕ್ ಆಮ್ಲ ಅಡುಗೆ ಸೋಡಾದೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲ ಯಾವುದಪ್ಪ ಅಂತಂದ್ರೆ ಅಡುಗೆ ಸೋಡಾದೊಂದಿಗೆ ಅಸೆಟಿಕ್ ಆಮ್ಲ, ಅದು ವಿನೆಗಾರ್ ಅಂತ ಹೇಳಿದೆ. ವಿನೆಗಾರ್ ಮತ್ತು ಅಡುಗೆ ಸೋಡಾ ಕಾರ್ಬನ್ ಡೈಆಕ್ಸೈಡ್ ಏನಪ್ಪ ಅಂತಂದ್ರೆ ಬಿಡುಗಡೆ ಆಗ್ತದೆ. ನೆಕ್ಸ್ಟ್ ಈಗ 8ನೇ ಪ್ರಶ್ನೆ ನೋಡಿ. 8ನೇ ಪ್ರಶ್ನೆ ಏನಪ್ಪ ಅಂತಂದರೆ, ಕಲೆರಹಿತ ಉಕ್ಕಿನ ಘಟಕಗಳು ಯಾವುದು ಅಂತ ಹೇಳ್ಯಾರ. ಇಲ್ಲಿ ಏನಪ್ಪ ಅಂತಂದ್ರೆ ಕಬ್ಬಿಣ, ಕಾರ್ಬನ್, ಕ್ರೋಮಿಯಂ, ನಿಕ್ಕಲ್ ಇವೆಲ್ಲ ಏನಪ್ಪ ಅಂತಂದ್ರೆ ಒಂದು ಉಕ್ಕು ಕಲೆರಹಿತ ಉಕ್ಕು ತಯಾರಾಗಬೇಕಪ್ಪ ಅಂತಂದ್ರೆ ಇವು ಕಬ್ಬಿಣಕ್ಕೆ ಇವು ಸೇರಿಸ್ಬೇಕು. ಕಾರ್ಬನ್, ಕ್ರೋಮಿಯಂ, ನಿಕ್ಕಲ್ ಸೇರಿಸ್ಬೇಕು. ನೆಕ್ಸ್ಟ್ ಕಲಿಕಾ ಫಲ 3, ನಿತ್ಯ ಜೀವನದಲ್ಲಿ ತುಕ್ಕು ಹಿಡಿಯುವ ಸಂದರ್ಭಗಳನ್ನು ಅರಿಯುವರು. ಈಗ 1ನೇ ಪ್ರಶ್ನೆ, ತುಕ್ಕು ಹಿಡಿಯದಿರಲು ವಹಿಸಬಹುದಾದ ಕ್ರಮಗಳು. ಸದಾ ಗಾಳಿಯಲ್ಲಿ ತೆರೆದಿಡುವುದು ಅಲ್ಲ, ನೀರಿನಲ್ಲಿ ಸಂಗ್ರಹಿಸುವುದು ಅಲ್ಲ, ಬಣ್ಣ ಗ್ರೀಸ್ ಲೇಪಿಸುವುದು. ತುಕ್ಕು ಹಿಡಿಯದಿರಲು ವಹಿಸಬಹುದಾದ ಕ್ರಮಗಳು, ಸದಾ ಗಾಳಿಯಲ್ಲಿ ತೆರೆದಿಡುವುದು ಅಲ್ಲ, ತೆರೆದಿಡಬಾರ್ದು. ತುಕ್ಕು ಹಿಡಿಯದಿರಲು, ನೀರಿನಲ್ಲಿ ಸಂಗ್ರಹಿಸುವುದು ಅಲ್ಲ, ಬಣ್ಣ ಗ್ರೀಸ್ ಲೇಪಿಸುವುದು. ಸೊ ಇದಕ್ಕೇನಪ್ಪ ಅಂತಂದ್ರೆ ಆಪ್ಷನ್ ಸಿ. ಇಲ್ಲಿ ಆಪ್ಷನ್ ಡಿ ಕೊಟ್ಟರೆ, ಬಟ್ ಆಪ್ಷನ್ ಸಿ ಏನಪ್ಪ ಅಂದ್ರೆ ಸರಿಯಾದ ಉತ್ತರ ಆಗ್ತದೆ ನೋಡ್ರಿ. ಸೊ ನೆಕ್ಸ್ಟ್ ಏನಪ್ಪ ಅಂತಂದ್ರೆ, ಮರುಭೂಮಿಯಲ್ಲಿ ಕಬ್ಬಿಣದ ವಸ್ತುಗಳು ನಿಧಾನಗತಿಯಲ್ಲಿ ತುಕ್ಕು ಹಿಡಿಯುತ್ತವೆ, ಏಕೆಂದರೆ ಮರುಭೂಮಿಯಲ್ಲಿ ಗಾಳಿ ಆರ್ದ್ರತೆ ಕಡಿಮೆ ಇರುತ್ತದೆ. ನೆಕ್ಸ್ಟ್ ಮರುಭೂಮಿ ಗಾಳಿಯಲ್ಲಿ ಆರ್ದ್ರತೆ ಹೆಚ್ಚಿರುತ್ತದೆ, ಮರುಭೂಮಿಯಲ್ಲಿ ಕಡಿಮೆ ಮಳೆ ಇರುತ್ತದೆ, ಮರುಭೂಮಿಯಲ್ಲಿ ಹೆಚ್ಚು ಮಳೆ ಇರುತ್ತದೆ. ಇಲ್ಲಿ ಆರ್ದ್ರತೆ ಏನಪ್ಪ ಅಂತಂದ್ರೆ ಕಡಿಮೆ ಇರ್ತದೆ, ಅಂದರೆ ಅಲ್ಲಿ ನೀರಿನ ಅಂಶ ಏನಿರ್ತದೆ ಅಲ್ಲಿ ಮರುಭೂಮಿಯಲ್ಲಿ ಕಡಿಮೆ ಇರ್ತದೆ. ಹಾಗಾಗಿ ಅದು ಸರಿಯಾದ ಉತ್ತರ ಆಗ್ತದೆ. ನೆಕ್ಸ್ಟ್ 3ನೇ ಪ್ರಶ್ನೆ, ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಕಬ್ಬಿಣ ವರ್ತಿಸಿದಾಗ ಕಬ್ಬಿಣದ ಮೇಲೆ ಕಂದು ಬಣ್ಣ ನಿಕ್ಷೇಪವನ್ನುಂಟು ಮಾಡುವ ಹೊಸ ವಸ್ತು ಯಾವುದು ಅಂತ ಹೇಳ್ತಾ ಇದ್ದಾರೆ. ಇಲ್ಲೇನಪ್ಪ ಅಂತಂದ್ರೆ ಕಾಪರ್ ಇರ್ತದೆ. ಸೊ ಕಾಪರಿಗೆ ಏನಪ್ಪ ಅಂತಂದ್ರೆ ಈ ಕಬ್ಬಿಣ ಏನು ಮಾಡ್ತದೆ, ಸ್ಥಾನಪಲ್ಲಟಗೊಳಿಸ್ತದೆ. ಅದಕ್ಕೆ ಸ್ಥಾನಪಲ್ಲಟ ಕ್ರಿಯೆ ಅಂತ ಹೇಳ್ತೇವೆ.
ಈಗ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಏನಪ್ಪ ಅಂತಂದ್ರೆ ಹಡಗಿನ ಸ್ವಲ್ಪ ಭಾಗ ಕಬ್ಬಿಣವನ್ನು ಪ್ರತಿ ವರ್ಷವೂ ಬದಲಾಯಿಸಬೇಕಾಗುತ್ತದೆ. ಹಡಗು ಹೊಸದರಂತೆ ಕಾಣಲು ಅಲ್ಲ, ಹೊಸದೇನಿಲ್ಲ. ಹಡಗಿನ ಮೇಲ್ಮೈ ಸಮುದ್ರ ನೀರಿನಿಂದಾಗಿ ತುಕ್ಕು ಹಿಡಿಯುತ್ತದೆ. ಹೌದು. ಎರಡನೇದು ಹೌದು. ಎರಡನೇದು ಸರಿ. ನೆಕ್ಸ್ಟ್, ಸಮುದ್ರದಲ್ಲಿ ಲವಣಗಳು ತುಕ್ಕು ಹಿಡಿಯುವುದನ್ನು ವೇಗಗೊಳಿಸುತ್ತವೆ. ಇದನ್ನೇನಪ್ಪ ಅಂತಂದ್ರೆ ಸರಿ, ಹೌದು. ನೆಕ್ಸ್ಟ್, ಹಡಗಿನ ಮೇಲ್ಮೈಗೆ ಬಣ್ಣ ಲೇಪಿಸಿರುವುದಿಲ್ಲ, ತಪ್ಪು. ಸೊ ಇಲ್ಲೇನಪ್ಪ ಅಂದರೆ 2 ಮತ್ತು 3 ಸರಿಯಾದ. ಹಾಗಾಗಿ ಇಲ್ಲಿ ಆಪ್ಷನ್ ಬಿ ಏನಂದರೆ ಸರಿಯಾದ ಉತ್ತರ. 5ನೇ ಪ್ರಶ್ನೆ, ತುಕ್ಕು ತಡೆಗಟ್ಟಲು ಬಳಸಬಹುದಾದ ವಿಧಾನಗಳನ್ನು. ಬಣ್ಣ ಲೇಪಿಸುವುದು, ಹೌದು. ಕಲಾಯಿ ಮಾಡಿಸುವುದು ಅಂದರೆ ಗ್ಯಾಲ್ವನೈಸೇಷನ್. ಗ್ರೀಸ್ ಪದರವನ್ನು ಹಚ್ಚುವುದು, ಹೌದು. ಮೇಲಿನ ಎಲ್ಲೋ ಅಂತಂದ್ರೆ ಮೇಲಿನ ಎಲ್ಲೋ ಏನಪ್ಪ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಆಗುತ್ತದೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಏನಪ್ಪ ಅಂತಂದರೆ ಇವತ್ತು ನಾವು ಎಷ್ಟು ಪ್ರಶ್ನೆಗಳನ್ನೇನಪ್ಪ ಅಂತಂದ್ರೆ LBA ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡಿದೆವು. ಇನ್ನು ನಮ್ಮ ಮುಂದಿನ ತರಗತಿಯಲ್ಲಿ ಏನಪ್ಪ ಅಂದರೆ ಇನ್ನೂ ಹೆಚ್ಚಿನ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡೋಣ ಅಂತ ಕ್ಲಾಸನ್ನು. ಧನ್ಯವಾದಗಳು ಫ್ರೆಂಡ್ಸ್.